ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಂದು ಬಾರಿ ಬಂದು ನೋಡು ಮರೆಯದ ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾಗವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾಗವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ರಾಘವೇಂದ್ರ ನಾಮವೇ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಬರಿದ ಹೂವನ ರಾಯರ ಬೃಂದಾವನ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಬರಿದ ಹೂವನ ರಾಯರ ಬೃಂದಾವನ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ನೂರು ವರ್ಷಗಳು ಗುರುಗಳು ಎಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆವರು. 700 ವರ್ಷಗಳು ಗುರುಗಳು ಎಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆವರು. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ.
ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಇದು ಗಾಳಿ ಪಡೆದು ಹರಿಗೋಲದೆಲೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು. ಇದು ಗಾಳಿ ಪಡೆದು ಹರಿಗೋಲದೆಲೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಗಿರು. ಹರಿಶಿನ ಕುಂಕುಮ ಹಡಿಸಿ ಸಮ ಗೌರಮ್ಮ ಅಮ್ಮ ಹರಿಶಿನ ಕುಂಕುಮ ಹಡಿಸಿ ಸಮ ಮುತ್ತೈದೆ ಬಳೆಯು ಒಡೆಯಿತಮ್ಮ. ಹರಿಶಿನ ಕುಂಕುಮ ಹಡಿಸಿತಮ್ಮ ಮುತ್ತೈದೆ ಬಳೆಯು ಒಡೆಯಿತಮ್ಮ. ಬಿರುಗಾಳಿ ಬಡಿಯು ಹರಿಗೋಲದೆಲೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು. ಮಾಂಗಲ್ಯ ಭಾಗ್ಯ ಹೊನೆಯಾಯಿತಮ್ಮ ನಿನಗೆ ಮಾಂಗಲ್ಯ ಭಾಗ್ಯ ಹೊನೆಯಾಯಿತಮ್ಮ ನಿನಗೆ ಮುತ್ತೈದೆವು ಬಾಡಿತಮ್ಮ ಇಲ್ಲಿಗೆ. ಮಾಂಗಲ್ಯ ಭಾಗ್ಯ ಹೊನೆಯಾಯಿತಮ್ಮ ನಿನಗೆ ಮುತ್ತೈದೆವು ಬಾಡಿತಮ್ಮ ಇಲ್ಲಿಗೆ. ಬಿರುಗಾಳಿ ಬಡಿಯು ಹರಿಗೋಲದೆಲೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು. ತಂದೆಯು ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನೆರೆಯದ ದಾರಿಯೆಲ್ಲೋ ಸತಿಯು ಎಲ್ಲೋ ಪತಿಯು ಎಲ್ಲೋ ಹಾಳಿ ಬದುಕಿದ ದಿನಗಳೆಲ್ಲೋ. ಇದು ಗಾಳಿ ಬಡಿದು ಹರಿಗೋಲದೆಲೆದು ಬದುಕೆಲ್ಲ ಬರಿದಾಯಿತು ದೇವಾ ದೇವಾ. ಶ್ರೀಮಂಜನ ಸ್ವಾಮಿ ಬಸವಾಜ ಪ್ರಮದರ ಪಾದಕ್ಕೆ ಬಹುಪರ ಹಾನುಮಲೆ ಜೇನುಮಲೆ ಗುತ್ತಮಲೆ ಕುಲಗಂಜಮಲೆ 77 ಮಗಳ
ಜನಪದ ನಾಟ್ಯ ನಾಡುವಂತರಮಪ್ಪಾಜಿ ಮುತ್ತುಮಲೈ ಮಾಧವನ ಪಾದ ಕೊಂಸಾರು ಘೇನೆ ಬಸವೇಶ್ವರ ಬಾರಕ್ಕೆ ಮಲೈ ಮಾದೇಶ್ವರ ಬಾರಕ್ಕೆ ಹಾರುವಳ್ಳಿ ಮಾದೇಶ್ವರನ ಬಾರಕ್ಕೆ ಹಾರುವಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ ಗುರುಮಲ್ಲೇಶ್ವರ ಬಾರಕ್ಕೆ ಗುರುಕಂಬಳೇಶ್ವರ ಬಾರಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ ಶಿವರಾತ್ರೀಶ್ವರ ಬಾರಕ್ಕೆ ಬಸವೇಶ್ವರ ಬಾರಕ್ಕೆ ಪೊಂಗಳ್ಳಿ ಮಲ್ಲೇಶ್ವರನ ಬಾರಕ್ಕೆ ಮಹಾದೇವ ತಾತಾರವರ ಬಾರಕ್ಕೆ ದೊಡ್ಡವರ ಬಾರಕ್ಕೆ ಸಿದ್ದಪ್ಪಾಜಿಯವರ ಬಾರಕ್ಕೆ ದೊಡ್ಡಮ್ಮ ತಾಯಿಯವರ ಬಾರಕ್ಕೆ ಕೂಗದೇದವ್ರ ಬಾರಕ್ಕೆ ಎಲ್ಲನೂ ಬಂದೋಬಸ್ತ್ ಮಾಡ್ಬಿಟ್ಟು ಕೂತ್ಬಿಟ್ರ ನಾವು ಇವ್ರು ಕೂಗಲ್ಲ ಇವರು. ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅಪರೂಪವಾಗಿ ಇವತ್ತು ಸಿಕ್ಕಿದೀವಿ. ಆದ್ರೇನಪ್ಪ ಸ್ವಲ್ಪ ಚೇಳಗಾಲ, ಏನು ಮಾಡಕ್ಕಾಗಲ್ಲ. ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೋರಾಗಿ ಹೋಗೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಮಹಾದೇವಪ್ಪನವರು ಇನ್ಯಾವತ್ತೂ ನಮಗೆ ಸಿಗಲ್ಲ, ಇನ್ಯಾವತ್ತೂ ಅವ್ರು ಬರೋಲ್ಲ, ಯಾರೂ ಕೂಡ ಅವ್ರಿಗೆ ಹೋಗಿ ಕರ್ಕೊಂಬರಕ್ಕಾಗಲ್ಲ, ಮತ್ತೆ ಜೀವಂತವಾಗಿ ಯಾವತ್ತೂ ಅವ್ರು ನಮಗೆ ಸಿಗಲ್ಲ. ಇವತ್ತಿನ ದಿವಸನ ಇವತ್ತೇ ಮಾಡಬೇಕು. ಇವರಿಗೆ ನಾವು ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೀವಲ್ಲ, ಈ ಪುಣ್ಯ ಕಾರ್ಯಕ್ರಮ ಅವರಿಗೆ ಮೋಕ್ಷವನ್ನ, ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರು ನಮಗೆ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಪ್ರಥಮದಲ್ಲೆಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಈ ಚಿಕ್ಕ ಮಕ್ಕಳಾರು ಹೆಚ್ಚಾಗಿದ್ರೆ ಅವಾರು ಕೂಗ್ತಿದ್ವು, ಮಲ್ಕೊಂಬಿಟ್ಟವೆ. ಇನ್ನು ನಮ್ಮಂತ ಯುವಕ ಮಿತ್ರ ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ. ಅದಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ, ಅವನೇ ಕೂಗ್ಕೊಳ್ಳಿ ನಾವೇ ಕೂಗೋದು ಅಂತ. ಇನ್ನು ಅಕ್ಕನ ಬೆಳಗದವ್ರು ಏನೋ ಒಂದು ಗುಂಪು ಕೂತವ್ರೆ, ಅವ್ರು ಕೂಗ್ಬೇಕು ಅಂತ ಗೊತ್ತಿದ್ರು ನಾಚಿಗೆ ಹಾರವಳ್ಳಿಯಿಂದ ಆಚೆಗೆ ಎಲ್ಲಾರು ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತಿರು ತಾನೆ. ಮೊದ್ಲೇ ಹೇಳ್ತಿದ್ದಲ್ಲ, ಇಂಥ ಕಥೆ ಮಾಡೋ ಜಾಗಕ್ಕೆ ಅದರಲ್ಲೂ ಸೊಳಗಾಲದಲ್ಲಿ ಮಾತ್ರ ಈ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ 1ನೇ ಮಾರಿ ಬಂದವಳೆ. ಎಲ್ಲನೂ ಬಂದೋಬಸ್ತ್ ಮಾಡ್ಬಿಟ್ಟು ಕೂತಿರ್ತಾರಲ್ಲ. ಮೊಟ್ಟ ಮೊದಲು ಬರ್ತಕ್ಕಂಥವಳು ತೂಕುಡಿಸೋ ಮಾರಿ. ಈ ಮೊದಲನೇ ಮಾರಿ ಬಂತು ಅಂದಲ್ಲ, ಅವ್ರ ಅಕ್ಕ ಎಣ್ಣೋಳು ಬರ್ತಾಳಂತ, ಅವ್ಳು ಹಿಡ್ಕೊಳಕ್ಕೆ ಆಡ್ಬೇಕು. ವಾ ಅಲ್ಲ ಆಡೋ ಮಾರಿ, ಇತ್ತಿಂದು ಅಲಾಡ್ಕೊಂಡು ಅತ್ತ ಬೆಳೋದು, ಅತ್ತಿಂದು ಅಲಾಡ್ಕೊಂಡು ಇತ್ತ ಬೆಳೋದು. 2ನೇ ಮಾರಿ ಬಂತು ಅಂದಾಗ್ಲೇ ಅವ್ರ ಅಕ್ಕ 3ನೇ ಬರ್ತಾಳೆ ಅಂತ ಅವಳು ಬಂತು ಅಂದ್ರೆ ನಮ್ಮ ಕಥೆಯೆಲ್ಲ ಬಿಟ್ಟಾಕಿ. ಅವಳು ಯಾರು ಗೊತ್ತ, ಉದುರ್ಸೋ ಮಾರಿ ಅಂತ. ಇನ್ನೂ ಮಾರರು ಬಂದಲೇನೇನು ಬರವತ್ತಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತಿರ್ತಾನೆ ಹಿಂದೆ ಎಲ್ಲ ಅವ್ರ. ನೀವೊಂಚೂರು ಕೂಗ್ರವ. ಉಗೇ ಮಾತ್ ಮಲ್ಲಯ್ಯ ಬಸವೇಶ್ವರ ಬಾರಕ್ಕೆ, ಮಲೈ ಮಾದೇಶ್ವರ ಬಾರಕ್ಕೆ, ಮಹಾದೇವ ತಾತಾರವರ ಬಾರಕ್ಕೆ. ಇವತ್ತು ಸಂಗಮ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ಮಹಾದೇವ ತಾತಾರವರ ವೈಭೋಗವಾದ ಜಾತ್ರೆ. ಇವತ್ತು ಅಲ್ಲಿ ನಾಟಕ ಇಲ್ಲ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾಗೋದು, ಇಲ್ಲಿ ಸಿಗ್ತಿರ್ಲಿಲ್ಲ. ಅಲ್ಲಿ ಇವತ್ತು ನಾಟಕ ಇದೆ. ಅದಕ್ಕೆ ಎಲ್ಲಾರು ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಮಹಾದೇವ ತಾತಾರವರ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಮಹಾದೇವಪ್ಪನವರ ಬಾರಕ್ಕೆ, ಹಾರುವಳ್ಳಿ ಮಾದೇಶ್ವರನ ಬಾರಕ್ಕೆ, ಹಾರುವಳ್ಳಿ ಮಾರಮ್ಮ ತಾಯಿ ಬಾರಕ್ಕೆ. ಉಘೇ ಮಾತ್ ಮಲ್ಲಯ್ಯ ಹೋಗಿದ್ದೆ ಒಂಚೂರ ಎಲ್ಲ ಮಾತಾಡ್ಕೊಂಡ್ಬಿಟ್ರ ನನಗದ. ಉಘೇ ಮಾದೇಶ್ವರ ಹಾನುಮಲೆ, ಚೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನಲದು ನಾಡುವಂತ ನಮ್ಮ ಮುತ್ತುಮಲೆ ಮಾನವನ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾನಲ್ಲೂ ಕಟ್ಟೆ ಬಸವೇಶ್ವರನ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಆಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಸುತ್ತಿ ಬಿದಿರು ಕುರ್ಚಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದ್ಸಾರಿ ಉಗೇ ಮಲ್ಲಯ್ಯ, ಉಗೇ ಮಾದೇಶ್ವರ. ಆನುಮಲೆ ಆಸಿಕೊಂಡು ಜೇನುಮಲೆ ಒತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಒತ್ತುಕೊಂಡು, ಹುತ್ತಿಮಲೆ ಹತ್ತಿಕೊಂಡು, ಹಂಗುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುಮಲೆ
ಅಚ್ಚಮಲೆ ಮಾನುಮಲೆ ಹೆಜ್ಜುಮಲೆ ಜಾಡುಮಲೆ ರುದ್ರಾಕ್ಷಿ ಕನರಾಕ್ಷಿ ಮಲೆ 77 ಮಲೆ ಸುತ್ತಿದಲದಿಂಬಲ್ಲಿ ಮರಗಿತ್ತವಗೆ ಅಪಾಮರಪ್ಪ ನಾಟ್ಯದಿ ಏಕದಲ್ಲಿ ಮರಗಿತ್ತವಗೆ ಮುಖೆ ಜಂತಿ ಮುಖೆ ಜಂತಿ ಮುಖೇ ಮುಖೇ ಮುಖೆ ಜಂತಿ ಮುಖೆ ಜಂತಿ ಬಸವನ ಬಲಗಡೆ ಮುಡಿಪು ಸರ್ಪಾನ ಎಡಗಡೆ ಮುಡಿಪು ಬಸವನ ಬಲಗಡೆ ಮುಡಿಪು ಸರ್ಪಾನ ಎಡಗಡೆ ಮುಡಿಪು ಬೆಟ್ಟದ ಕಾಡಲ್ಲಿ ಅಡ್ಡದ ಆನೆಯ ನೋಡಿ ಬೆಟ್ಟದ ಕಾಡಲ್ಲಿ ಅಡ್ಡದ ಆನೆಯ ನೋಡಿ ಬೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಬೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖೆ ಜಂತಿ ಮುಖೆ ಜಂತಿ ಶ್ರವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿತ್ತು ರತ್ರಾಸ ಶ್ರವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿತ್ತು ಇಕ್ಕೇ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟ ಇಕ್ಕೇ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟು ಕಾಡು ಪಾತ್ರವುಳ್ಳ ಸೀಗೆ ತಂದ ಗುತ್ತಿ ಮರದಲ್ಲಿ ಮರಗಿತ್ತವಗೆ ಕಾಡು ಪಾತ್ರವುಳ್ಳ ಸೀಗೆ ತಂದ ಗುತ್ತಿ ಮರದಲ್ಲಿ ಮರಗಿತ್ತವಗೆ ಮುಖೆ ಜಂತಿ ಮುಖೆ ಜಂತಿ ಮುಖೇ ಮುಖೇ ಮುಖೆ ಜಂತಿ ಮುಖೆ ಜಂತಿ ಮುಖೇ ಮುಖೇ ಮುಖೆ ಜಂತಿ ಮುಖೆ ಜಂತಿ ಮುಖೇ ಮುಖೇ ಮುಖೆ ಜಂತಿ ಮುಖೆ ಜಂತಿ ಮುಖೇ ಬಲ್ಲಯ್ಯ ಬಸವೇಶ್ವರ ಬಾರ್ಕಡೆ ಬಲೆ ಮಾದೇಶ್ವರ ಬಾರ್ಕಡೆ ಮಾರಮ್ಮತಾಯಿ ಬಾರ್ಕಡೆ ಮಾದೇವ ತಾತಾರವರ ಬಾರ್ಕಡೆ ಮುಖೆ ಜಂತಿ ಮುಖೆ 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 ಜಂತಿ ಮುಖೆ 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 ಜಂತಿ ಮುಖೆ ಮುಖೆ ಎಲ್ರು ಕೂಗವ್ರೆ. ಇನ್ನೂ ಕೆಲವು ಪುಣ್ಯಾತ್ಮರು ಪುಣ್ಯಾತ್ಕಿತಿರು ಕೂಗೆಲ್ಲ ಬಿಡೋರು, ಬೆಳಗಾದ್ರೂ ಕೂಗಲ್ಲ. ಅವ್ರದ ಕೂಗ್ದಾರೆ ಆರಿಸ್ಬಿಟ್ಟ ನಾ ಕೂತ್ಕಮ್ಮಿ ಅಂದ್ಬಿಟ್ಟು ಪಾಕ್ಲ ಕೂರ್ಸ್ಕೊಂಡು ಕೂತವ್ರೆ. ನೀವು ಕೂಗದೇ ಇದ್ರೂ ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಕಥಾಭಾಗಕ್ಕೆ ಬಂದ್ಬಿಡೋಣ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ತಂಡಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನಮ್ಮ ಮಾದೇವಪ್ಪನವರು ಮತ್ತು ಮಕ್ಕಳು ಕುಟುಂಬ ವರ್ಗದವರು ಬಂಧು ಬಾಂಧವರ ಸಮಕ್ಷಮದಲ್ಲಿ ಇವತ್ತು ಭಗವಂತನ ಒಂದು ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಈ ದಿವಸ ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಪರಮಾತ್ಮನ ಈ ಒಂದು ಪುಣ್ಯ ಕಥಾ ಭಾಗವನ್ನು ನಾವೆಲ್ಲರೂ ಕೂಡ ಕೇಳ್ತಾ ಆನಂದಿಸ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗುವಂತಹ ಈ ಶುಭ ಸಂದರ್ಭದಲ್ಲಿ ಇವತ್ತಿಗೆ ಸಂಬಂಧಪಟ್ಟ ಮಲೈ ಮಾದೇಶ್ವರ ಚರಿತ್ರೆ, ಸತ್ಯ ಹರಿಶ್ಚಂದ್ರ, ನಲ್ಲತಂಗಾದೇವಿ ಮಹಾತ್ಮೆ, ರಾಜಶೇಖರ ವಿಲಾಸ ಅಥವಾ ಶಿವಪಂಚಾಕ್ಷರ ಮಹಾತ್ಮೆ, ಜಗಜ್ಯೋತಿ ಬಸವೇಶ್ವರ, ಇಷ್ಟು ಕಥೆಗಳಲ್ಲಿ ಯಾವ್ದಾದ್ರು ಒಂದು ಕಥೆನ ಆರಿಸಿ.
ನಮ್ಮ ಮಹಾದೇವಪ್ಪನವ್ರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಆಡ್ತಾ ಅಷ್ಟೊತ್ತವರೆಗೆ ತೀರ್ಮಾನ ಮಾಡಿ ಭಗವಂತ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಮಹತ್ತರವಾದ ಒಳ್ಳೆ ದಿನ. ಯಾಕಂದ್ರೆ ಇವತ್ತು ಅರ್ಧರಾತ್ರಿಯಿಂದ ವೈಕುಂಠ ಏಕಾದಶಿ ಪ್ರಾರಂಭವಾಗ್ತಾ ಇದೆ. ಸ್ವರ್ಗದ ಬಾಗಿಲು ತೆಗೆದುವಂತಹ ಒಂದು ದಿವಸ. ವರ್ಷದಲ್ಲಿ ಒಂದೇ ಒಂದು ದಿವಸ ಬರ್ತಕ್ಕಂಥದ್ದು, ಅದು ಧನುರ್ಮಾಸ ಸಮಯದಲ್ಲಿ ಬರ್ತಕ್ಕಂಥ ಈ ವೈಕುಂಠ ಏಕಾದಶಿ ಎಂಬತಕ್ಕಂಥ ಸ್ವರ್ಗದ ಬಾಗಿಲು ತೆಗೆದಿರುವಂತ ಪವಿತ್ರವಾದ ದಿವಸ ನಮ್ಮ ಮಹಾದೇವಪ್ಪನವರು ಸ್ವರ್ಗಕ್ಕೆ ಹೋಗಿ ಸೇರ್ತಾ ಇದ್ದಾರೆ. ಅದಕ್ಕೆ ಅವರ ಒಂದು ಗೀತೆಯನ್ನು ಆಡ್ಬಿಡೋಣ ತೀರ್ಮಾನ ಮಾಡಿ ನಿಧಾನಕ್ಕೆ. ಯಾವುದು ಎಲ್ಲ ಕೂತ್ಕೊಂಡು ಕೇಳ್ತಿರತಾನೆ ಕೊನಗಂಟ. ಬಸವೇಶ್ವರ ರೋಮಟ್ ನೀವು ಮಲಿಕೊಂಡ್ರೆ ಆಗಲ್ಲ, ಕೂತ್ಕೊಂಡು ಕೇಳಬೇಕು. ಆ ಕಥೆನ ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲರೂ ಪೂರ್ತಿ ಕೇಳಬೇಕು. ಇಲ್ಲಾಂದ್ರೆ ಬೇರೆ ಯಾವ್ದಾರ ಮಾಡಿ ಭೂಕೈಲಾಸ ಮಹದೇಶ್ವರ ಯಾವ್ದಾರು ಇದ್ರು ಸರಿ. ಇವತ್ತು ಜಗಜ್ಯೋತಿ ಬಸವೇಶ್ವರ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಮಗೆ ನಿಮಗೆಲ್ಲರಿಗೂ ಮಹಾದೇವಪ್ಪನವರ ಒಂದು ಆಶೀರ್ವಾದ ಈ ಮಂತಂದವರಿಗೆ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯಕತೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ, ಅಣ್ಣ ಬಸವಣ್ಣನವರ ಕತೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು 1473 ಪ್ರಯೋಗಗಳನ್ನು ಮಾಡಿದವರು. ಯಾಕೆಂದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ಬಸವತತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ಸಾರಿದಂಥ ಮಹಾನುಭಾವರು. ಅಂತ ಬಸವೇಶ್ವರನ ಕಥೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಪೂಜೆ ಮಾಡಿ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ನಾವೆಲ್ಲರೂ ಕೂಡ ಆ ಬಸವಣ್ಣನವರ ಕೃಪೆಗೆ ಪಾತ್ರ ಆಗೋಣ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ಹಾದಿಯನ್ನು ಧರಿಸಿ ಶರಣರ ಕಾಯ್ದ ನಿಧಿಯೇ, ಬಸವೇಶನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ, ಜಗದಕ್ಕೆ ಶಿಕ್ಷಕನಾದ ಗುರು ಬಸವ, ಲಕ್ಷದ ಮೇಲೆ ಜಗದಕ್ಕೆ ಶಿಕ್ಷಕನಾದನು ಗುರು ಬಸವ, ಅಕ್ಷಿಯೊಳು ಈ ಧರೆಯನ್ನು ನೋಡಲು, ಅಕ್ಷಿಯೊಳು ಈ ಧರೆಯನ್ನು ನೋಡಲು ಮೋಕ್ಷಕರಾದರು ಚರಣ ಜನ, ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಅಯ್ಯೋ ಶರಣ ರೋಗಿ ಬಿಚ್ಚಳ ಐದು ಲೋಕಕ್ಕೆ ಸಮ್ಮಾನ, ಉಳಿವುದು ಬಸವನ ತತ್ವ ವಿಧಾನ, ನಡೆಯುವುದು ಅವತರಿಸಿ ಜನ, ಬಸವನ ಅವತಾರ